ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇದು ಥರ್ಸ್ಡೇ, ಫ್ರೈಡೇ ಹಾಗೆ ಸ್ಯಾಟರ್ಡೇ 3 ದಿನದ ಬ್ಲಾಗ್ ಆಗಿರುತ್ತೆ. ಹಾಗೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ನಾನಿಲ್ಲಿ ಆ್ಯಡ್ ಮಾಡಿ ವಿಡಿಯೋನ ಹಾಕ್ತಾ ಇರೋಂಥದ್ದು. ಏಕೆಂದರೆ ಡೈಲಿ ಎಲ್ಲರ ಮನೆಯಲ್ಲೂ ಯಾವ ಥರ ಇರುತ್ತೆ ಅದೇ ಥರ ನಮ್ಮ ಮನೆಯಲ್ಲೂ ಕೂಡ ಇರುತ್ತೆ. ಅದರಲ್ಲಿ ಏನೂ ಡಿಫ್ರೆಂಟ್ ಇಲ್ಲ. ಅಥವಾ ನಾವು ವೀಡಿಯೋ ಮಾಡ್ತೀವಿ ಅಂದ್ಬಿಟ್ಟು ಸಪ್ರೇಟಾಗಿ ಏನು ನಾನು ಹೊಸ್ದಾಗಿ ಹಾಕೋಕ್ಕಾಗಲ್ಲ. ನಮ್ಮ ಮನೆಯಲ್ಲಿ ನಮ್ಮದು ಏನಿರುತ್ತೆ ಅದನ್ನು ಮಾತ್ರ ನಾವು ಹಾಕೋಕ್ಕಾಗತ್ತೆ. ಮೊದಲನೇದಾಗಿ ನಾನಿಲ್ಲಿ ಆಂಧ್ರ ಸ್ಟೈಲಲ್ಲಿ ಹೀರೆಕಾಯಿನ ಮತ್ತು ಮೂಲಂಗಿನ ಎರಡನ್ನೂ ಬಳಸ್ಕೊಂಡು ಇಲ್ಲಿ ಚಟ್ನಿ ರೆಸಿಪಿನ ಮಾಡ್ತಾ ಇರೋಂಥದ್ದು. ಏನಿಲ್ಲ, ತುಂಬಾ ಈಸಿಯಾಗಿ ಮಾಡ್ಬೋದು. ಈ ಸಾಂಬಾರೆಲ್ಲ ಹಾಕಿದಾಗ ಮಕ್ಕಳು ಸ್ವಲ್ಪ ಅಷ್ಟು ಇಷ್ಟಪಡೋದಿಲ್ಲ. ಈ ಥರ ಒಂದು ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಮಾಡಿದಾಗ ಅದ್ರದ್ದೊಂದು ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಬೆಳ್ಳುಳ್ಳಿ, ಹಾಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ, ಹೀರೆಕಾಯಿ. ಇದು ಹೀರೆಕಾಯಿ ಚಟ್ನಿಗಾಯಿತು. ಮೂಲಂಗಿದು 2-3 ಥರ ನಾನು ಮಾಡ್ತೀನಿ. ಟೊಮೊಟೊ ಹಾಕಿ ಕೂಡ ಮಾಡ್ತೀನಿ. ಹಾಗೆ ಮೂಲಂಗಿನೂ ಅಷ್ಟೇ ಸ್ವಲ್ಪ ಕಾಯಿ, ಮೂಲಂಗಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ನಾವಿಲ್ಲಿ ಚಟ್ನಿನ ಮಾಡೋ ಅಂಥದ್ದು. ಆಂಧ್ರ ಸ್ಟೈಲ್ ಚಟ್ನಿ ಏನಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅವರು ಜಾಸ್ತಿ ಈ ಥರ ಕರಿ ಮತ್ತು ಸಾಂಬಾರನ್ನ ತಿನ್ನೋದಿಲ್ಲ. ಜಾಸ್ತಿ ಈ ಥರ ಒಂದು ಚಟ್ನಿ ರೆಸಿಪಿನ ಗಟ್ಟಿಗೆ ಗ್ರೇವಿ ಟೈಪು ಅವರು ಮಾಡ್ತಾರೆ. ನಮ್ಮ ಥರ ಸಾಂಬಾರು, ಸಾರು ಅವೆಲ್ಲ ಮಾಡಲ್ಲ ಅವರು. ಜಾಸ್ತಿ ಈ ಥರ ಒಂದು ಚಟ್ನಿ ರೆಸಿಪಿನ ನಾವು ನೋಡ್ಬೋದು. ಆಂಧ್ರ ಸ್ಟೈಲಲ್ಲಿ ಚೆನ್ನಾಗಿರುತ್ತೆ. ಆದರೆ ನಾವು ಜಾಸ್ತಿ ಸಾಂಬಾರುಗಳನ್ನ ಮಾಡ್ತೀವಿ. ಆದರೆ ಎಲ್ಲ ಥರ ಅಡುಗೆಗಳ್ನೂ ಕಲ್ತ್ಕೊಬೇಕು. ಎಲ್ಲ ಥರ ಅಡುಗೆಗಳನ್ನು ಟ್ರೈ ಮಾಡ್ತಾ ಇರಬೇಕು. ಒಂದೇ ಥರ ರುಚಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡೋಲ್ಲ ಅಲ್ವಾ? ಅದಕ್ಕೋಸ್ಕರ ಮಕ್ಕಳಿಗೆ ಅಥವಾ ಹಸ್ಬೆಂಡಿಗೆ ಇಷ್ಟ ಆಗೋ ಥರ ನಾವು ಏನಾದರೂ ಒಂದು ಟ್ರೈ ಮಾಡ್ತಾ ಇರಬೇಕಲ್ಲ. ಆದರೆ ನಮ್ಮ ಮನೆಯಲ್ಲಿ ನಾನು ಫ್ರ್ಯಾಂಕಾಗಿ ಹೇಳ್ಬಿಡ್ತೀನಿ, ನಮ್ಮ ಅಭಿರುಚಿಗೆ ತಕ್ಕಂಗೆ ನಾವು ಅಡುಗೆ ಮಾಡ್ತೀನಿ. ಯಾಕೆಂದರೆ ನಮ್ಮ ಹಸ್ಬೆಂಡ್ ಏನು ಮಾಡಿಕೊಟ್ರು ಇದನ್ನು ಯಾಕೆ ಮಾಡಿದ್ಯಾ ಅಂತ ಏನೂ ಕೇಳೋದಿಲ್ಲ. ಅದಕ್ಕೋಸ್ಕರ ನನ್ನ ಮಗನಿಗೆ ನಾನು 10 ದಿವಸದ ಮಟ್ಟಿಗೆ NCC ಕ್ಯಾಂಪ್ಗೆ ಅಂತ ಕಳಿಸ್ಕೊಟ್ಟಿದ್ದೆ. ಅವನಿವತ್ತು ಬಂದ. ನನಗೆ ಯಾವುದೋ ಊರಿಂದ ಬಂದಂಗಾಯಿತು. ಆ್ಯಕ್ಚುಲಿ NCC ಕ್ಯಾಂಪ್ ಇದ್ದಿದ್ದು ತುಮಕೂರಲ್ಲೇ 10 ಡೇಸು. ಅಲ್ಲಿಂದನೇ ಅವನಿಗೆ ಮಶ್ರೂಮ್ ಬಿರಿಯಾನಿ ಅಂತ ಏನೋ ಕೊಟ್ಟು ಕಳಿಸಿದ್ರು ಸ್ಕೂಲಿಂದನೇ, ಮೊಟ್ಟೆ ಮತ್ತು ಇದನ್ನೆಲ್ಲ. ನಾವು ತಿಂಡಿ ಮಾಡ್ತಾಯಿದ್ವಿ. ಅದೇ ಟೈಮ್ಗೆ ಅವನು ಬಂದ. ತೊಗೊಳ್ಳಿ ಅಮ್ಮ, ನನಗೆ ತಿಂದು 10 ಡೇಸಿಂದ ಬೇಜಾರಾಗಿ ಹೋಗ್ಬಿಟ್ಟಿದೆ ಅಂದ್ಬಿಟ್ಟು ನಾವು ಚಪಾತಿ ಮತ್ತು ಚಟ್ನಿ ತಿಂತಾಯಿದ್ವಿ. ಸ್ವಲ್ಪ ರೈಸು ಕೂಡ ತಿಂದ್ವಿ. ಹಾಗೆ ಸರ್ಟಿಫಿಕೇಟು ಕೂಡ ತೊಗೊಂಬಂದ. ಹಾಗೆ ಮಧ್ಯಾಹ್ನ ಆಗ್ತಾ ನಮ್ಮ ಹಸ್ಬೆಂಡು ಯಾರೋ ಫ್ರೆಂಡು ಹಲಸಿನಣ್ಣು ಕೊಟ್ಟರು ಅಂದ್ಬಿಟ್ಟು ತೊಗೊಂಬಂದಿದ್ದಾರೆ. ಈ ಥರ ಆರೆಂಜ್ ಕಲರ್ ಹಲಸಿನಣ್ಣು ತುಂಬ ಚೆನ್ನಾಗಿತ್ತು, ತುಂಬಾ ಸ್ವೀಟಾಗಿತ್ತು. ನಾನು ಈ ಥರ ತುಂಬ ರೇರಾಗಿ ನೋಡ್ತೀನಿ. ಫುಲ್ಲು ಯೆಲ್ಲೋ ಕಲರ್ ಇರುತ್ತಲ್ಲ ಆ ಥರದ್ದು ಅಷ್ಟೇ ನಾನು ಜಾಸ್ತಿ ನೋಡೋದು. ಈ ಥರ ತುಂಬ ರೇರು. ಮಧ್ಯಾಹ್ನ ಲಂಚ್ಗೆ ಅಂದ್ಬಿಟ್ಟು ನಾನು ರೈಸ್ ಮಾಡಿದ್ದೆ. ರೈಸ್ ಜೊತೆಗೆ ಇಲ್ಲಿ ಸಾಂಬಾರಿಗೆ ಅಂದ್ಬಿಟ್ಟು ನಾನು ಪಡವಲಕಾಯಿ ಮತ್ತು ಮೊಳಕೆ ಕಡಲೆಕಾಳು, ಹೆಸರು ಕಾಳು ಹಾಗೆ ಅಲಸಂದೆ ಕಾಳು 3 ಕಾಳನ್ನೂ ಮೊಳಕೆ ಕಟ್ಟಿದ್ದೆ. ಹಾಗೆ ಅದನ್ನು ಬಳಸ್ಕೊಂಡು ನಾನಿಲ್ಲಿ ಮಸಾಲೆ ಇಟ್ಬಿಟ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಟೊಮೊಟೊ, ಈರುಳ್ಳಿ, ಸ್ವಲ್ಪ ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹಾಗೆ ಕಡಲೆ, ಚಕ್ಕೆ, ಲವಂಗ, ಸಾಂಬಾರು ಪುಡಿ, ಸ್ವಲ್ಪ ಖಾರದ ಪುಡಿ ಇಷ್ಟೇ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋದು. ಹಾಗೆ ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡೆ. ಮಕ್ಕಳಿಗೆ ಮತ್ತು ನನಗೆ ಯಾವ ಥರ ಇಷ್ಟ ಆಗುತ್ತೆ, ನನಗೇನು ಇಷ್ಟ ಅದನ್ನೇ ನಾನು ಜಾಸ್ತಿ ನಮ್ಮ ಮನೆಯಲ್ಲಿ ಮಾಡ್ತೀನಿ. ಅದೇ ಹೇಳಿದ್ನಲ್ಲ, ಹಸ್ಬೆಂಡಿಗೆ ಇದೇ ಮಾಡಬೇಕು ಅದೇ ಮಾಡಬೇಕು ಅನ್ನೋದೇನಿಲ್ಲ. ಆದರೆ ಮುದ್ದೆ ಮಾತ್ರ ಮಾಡು ಅಂತ ಹೇಳ್ತಾರೆ ಡೈಲಿ. ಅಷ್ಟು ಬಿಟ್ಟರೆ ಇನ್ಯಾವುದೂ ಅಬ್ಜೆಕ್ಷನ್ನು ನನಗೆ ಮಾಡೋಲ್ಲ. ನಾನು ಏನು ಮಾಡಿಕೊಟ್ರು ಹೇಗೆ ಇದ್ದರೂ ಕೂಡ ಅವರು ತಿಂತಾರೆ. ಅದಕ್ಕೆ ನಮ್ಮ ಮಕ್ಕಳಿಗೆ ನಮ್ಮ 3 ಜನರ ಅಭಿರುಚಿಗೆ ತಕ್ಕಂಗೆ ನಾನು ಅಡುಗೆನ ಡೈಲಿ ಮಾಡ್ತಾ ಇರ್ತೀನಿ. ಹಾಗೆ ಇವತ್ತು ನನ್ನ ಮಸಾಲೆ ಸಾರು ಕೂಡ ರೆಡಿ ಆಯ್ತಿಲ್ಲಿ. ಈ ಕಡೆ ಹಾಲು ಕೂಡ ಇಟ್ಕೊಂಡಿದ್ದೆ ಕಾಯಲಿಕ್ಕೆ ಅಂತ. ಹಾಗೆ ಹಾಲು ಕೂಡ ನಂದು ಕಾಯ್ತಾಯಿದೆ. ಏನಂದರೆ ಬೆಳಗ್ಗೆನೇ ತಿಂಡಿ ಜೊತೆಗೇ ನಾವು ಸಾಂಬಾರನ್ನ ಮಾಡ್ಕೊಂಬಿಟ್ರೆ ಮಧ್ಯಾಹ್ನ ಅದಕ್ಕೆ ರೈಸು ಅಥವಾ ಚಪಾತಿ ಅಥವಾ ಮುದ್ದೆ ಏನು ಬೇಕಾದರೂ ಮಾಡಿಕೊಂಡು ಊಟ ಮಾಡ್ಬೋದು. ಮತ್ತು ಮಧ್ಯಾಹ್ನ ಮತ್ತೆ ಕಿಚನ್ಗೆ ಹೋಗಿ ಮತ್ತೆ ಸಾಂಬಾರಿಗೆಲ್ಲ ಪ್ರಿಪೇರ್ ಮಾಡಿಕೊಂಡು ಮತ್ತೆ ಮೂಡ್ ಬರೋಲ್ಲ. ಅದಕ್ಕೋಸ್ಕರ ನಾನು ಒಂದೊಂದು ಸಲ ಇವಾಗ ಮನೆಯಲ್ಲಿದ್ದರೂ ಕೂಡ ಮಧ್ಯಾಹ್ನಕ್ಕೆ ಏನು ಸಾಂಬಾರು ಬೇಕು ಅಂದ್ಬಿಟ್ಟು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡುವಾಗಲೇ ಜೊತೆಗೇ ನಾನು ಇಲ್ಲಿ ಸಾಂಬಾರನ್ನು ಕೂಡ ಮಾಡ್ಕೊತೀನಿ. ಸೋರೆಕಾಯಿ ಕೋಫ್ತಾ ಮಾಡೋಣ ಅನ್ನೋ ಐಡಿಯಾದಲ್ಲಿ ಇಟ್ಕೊಂಡಿದ್ದೆ. ಸೋರೆಕಾಯಿನ ಹಾಗೆ ಬೆಂಡಾಗಿಬಿಟ್ಟಿತ್ತು. ಅದಕ್ಕೆ ಇವತ್ತು ಸಾಂಬಾರನ್ನೇ ಮಾಡಿಬಿಡೋಣ ಅಂದ್ಬಿಟ್ಟು ಇಲ್ಲಿ ನಾನು ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಟನ್ ಮಸಾಲೆ ಥರ ಇಟ್ಟು ನಾನು ಸಾರು ಮಾಡಿದ್ದೆ ಇವತ್ತು. ತುಂಬ ಟೇಸ್ಟಿಯಾಗಿ ಬಂದಿತ್ತು ಸಾರು. ಜಾಸ್ತಿ ತೆಳುವಿಗೆ ನಾನೇನು ಮಾಡಿರಲಿಲ್ಲ, ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೆ. ಸಾಯಂಕಾಲಕ್ಕೆ ಮುದ್ದೆಗೆ ಅಂದ್ಬಿಟ್ಟು ನಾನು ಈ ಸಾಂಬಾರನ್ನ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ರೈಸ್ಗೆ ಮಾಡಿದ್ದೆ. ಎರಡಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲ ಮಸಾಲೆ ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2-3 ವಿಷಲ್ ಹಾಕಿಸ್ಕೊಂಡ್ರೆ ಸಾಕು.
ಹಾಗೆ ಹಳಸಿನ ಹಣ್ಣು ತೊಗೊಬಂದಿದ್ರಲ್ಲ, ಅದು ಇನ್ನೊಂದು ವೆರೈಟಿ ಕೂಡ ತೊಗೊಬಂದಿದ್ರು. ಹಾಗೆ ಅದನ್ನು ಕೂಡ ಕಟ್ ಮಾಡಿ ಮಕ್ಕಳಿಗೆ ಕೊಟ್ಟೆ. ಗುರುವಾರ ಆಗಿದ್ದರಿಂದ ಸಾಯಂಕಾಲ ದೇವ್ರ ದೀಪ ಹಚ್ಕೊಂಡೆ. ಬೆಳಗ್ಗೆ ಹಚ್ಚಲಿಕ್ಕೆ ಟೈಮ್ ಆಗಲಿಲ್ಲ ನನಗೆ, ಏಕೆಂದರೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಪೂಜೆ ಮಾಡಬೇಕಿತ್ತು. ನೆಕ್ಸ್ಟ್ ಡೇ ಅಮಾವಾಸ್ಯೆ ಇತ್ತಲ್ವ, ಅದಕ್ಕೋಸ್ಕರ ಎಲ್ಲ ಸಾಯಂಕಾಲ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಬಂದಿದ್ದು ನನ್ನ ಮನೆಗೆ. ಹಾಗೆ ನಾನು ಅವಳು ಇಬ್ಬರು ಮನೆ ಹತ್ತಿರದಲ್ಲೇ ಇರೋವಂಥ ಸಾಯಿಬಾಬಾ ಟೆಂಪಲ್ಗೂ ಕೂಡ ಹೋಗಿ ಬಾಬಾ ಅವರ ದರ್ಶನ ಕೂಡ ಮಾಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ. ಹಾಗೆ ಅವತ್ತಿನ ದಿನ ನಂದು ಆ ಥರ ಕಂಪ್ಲೀಟ್ ಆಯಿತು. ಮನೆಯಲ್ಲಿ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ನಾನು ಮಾರ್ನಿಂಗೇ ಯಾವಾಗಲೂ ಯೂಶ್ವಲಿ ಪೂಜೆ ಮಾಡ್ಕೊತೀನಿ. ಅಕಸ್ಮಾತಾಗಿ ಏನಾದರೂ ಆಗಲಿಲ್ಲ ಅಂದರೆ ಪೂಜೆ ಸಾಮಾನೆಲ್ಲ ತೊಳಿಬೇಕು ಅನ್ನೋದಾದರೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಸಾಯಂಕಾಲ ನೆಮ್ಮದಿಯಿಂದ ಪೂಜೆ ಮಾಡ್ತೀನಿ. ಯಾವಾಗ ಮಾಡಿದ್ರೂ ಭಕ್ತಿ ಮುಖ್ಯ ಅಷ್ಟೇ. ಇದು ನೆಕ್ಸ್ಟ್ ಡೇ ಫ್ರೈಡೇ ವ್ಲಾಗು. ಹಾಗೆ ಬಾಗಿಲಿಗೆಲ್ಲ ನೀರು ಹಾಕಿ ಪೂಜೆ ಎಲ್ಲ ಫಸ್ಟಿಗೆ ನಾನಿಲ್ಲಿ ಪೂಜೆ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಹಳಸಿನ ಹಣ್ಣು ಜಾಸ್ತಿ ತಂದಿದ್ರಲ್ಲ, ಅರ್ಧ ಕಟ್ ಮಾಡಿ ಹಾಗೆ ಇಟ್ಟಿದ್ದೆ. ಅದನ್ನು ಕೂಡ ಕಟ್ ಮಾಡಿ ಸಣ್ಣಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ದೇವರಿಗೆ ಇಟ್ಟಿದ್ದೆ. ಬನಶಂಕರಿ ಟೆಂಪಲ್ಗೆ ನಿಂಬೆಹಣ್ಣು ದೀಪ ಹಚ್ಚೋಣ ಅಂದ್ಬಿಟ್ಟು ನಾನು ಬಂದಿದ್ದೆ. ನೋಡ್ಬೋದು ನೀವು ಎಷ್ಟು ಕ್ರೌಡ್ ಇದ್ದಾರೆ ಅಂದ್ಬಿಟ್ಟು, ಎಷ್ಟು ಜನ ಬಂದಿದ್ದರು ಲಿಂಬೆಹಣ್ಣಿನ ದೀಪ ಹಚ್ಚಲಿಕ್ಕೆ ಅಂದ್ಬಿಟ್ಟು. ನಾನು ಕೂಡ ಸ್ವಲ್ಪ ಕ್ರೌಡ್ ಇಲ್ಲದೇ ಇರೋ ಕಡೆ ದೇವರ ಬಲಭಾಗದಲ್ಲಿ ನಾನು ಯಾವಾಗಲೂ ಕೂಡ ದೀಪನ ಹಚ್ತೀನಿ. ವರ್ಷ ಆಷಾಢ ಮಾಸದಲ್ಲಿ ಯಾವುದಾದ್ರೂ ಹೆಣ್ಣು ದೇವರಿಗೆ, ಶಕ್ತಿ ದೇವತೆಗಳಿಗೆ ನಿಂಬೆಹಣ್ಣಿನ ದೀಪ ಹಚ್ಚಿದ್ರೆ ಮನೆಗೆ ತುಂಬಾ ಒಳ್ಳೆಯದು. ನಾವು ಏನೇ ಅಂದ್ಕೊಂಡ್ರೂ ಕೂಡ ಅದೆಲ್ಲ ಈಡೇರುತ್ತೆ ಅನ್ನೋದೊಂದು ನಂಬಿಕೆ. ಅದೇ ಥರ ನಂದು ಕೂಡ ಎಲ್ಲ ಕೋರಿಕೆಗಳು ದೇವರು ಈಡೇರಿಸಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಸಾಯಂಕಾಲ 5 o'clockಗೆ ನಾನು ಯೋಗಾಸನಕ್ಕೆ ಬಂದೆ. ಯೋಗಾಸನಕ್ಕೆ ನಾನು ಇತ್ತೀಚೆಗಷ್ಟೇ ಮತ್ತೆ ಜಾಯ್ನ್ ಆಗಿದ್ದು. ಸ್ವಲ್ಪ ಬ್ರೇಕ್ ಆಯಿತು ಮಧ್ಯದಲ್ಲಿ. ಲಾಸ್ಟ್ ಇಯರಲ್ಲಿ ಜಾಯ್ನ್ ಆಗಿದೆ. ಒಂದು 3 months ನಾನು ಬಂದೆ ಯೋಗಾಸನಕ್ಕೆ. ಮತ್ತೆ ನನಗೆ ಮನೆ ಕಟ್ಟೋ ಟೈಮ್ನಲ್ಲಿ ಸ್ವಲ್ಪ ಬ್ರೇಕಪ್ ಆಯಿತು. ಅದಕ್ಕೆ ಮತ್ತು ಈಗ ಕಂಟಿನ್ಯೂ ಮಾಡೋಣ, ಹೆಂಗೂ ಫ್ರೀ ಆಗಿದ್ದೀನಲ್ಲ ಮನೆಯಲ್ಲಿ ಅಂದ್ಬಿಟ್ಟು ನಾನು ಮತ್ತೆ ಇಲ್ಲಿ ಮನೆ ಹತ್ರದಲ್ಲೇ ಇದೆ. ಮಂತ್ಲಿ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆದರೆ ಎಲ್ಲ ಥರ ಎಕ್ಸಸೈಸ್ಗಳು ಹೇಳ್ಕೊಡ್ತಾರೆ. ಮನೆಯಲ್ಲಿ ಮಾಡ್ತೀವಿ ಅಂದರೆ ನಾವು ಮೊಬೈಲು ಲ್ಯಾಪ್ಟಾಪ್ ಇಟ್ಕೊಂಡು ಅದು ಸುಳ್ಳು. ಸ್ವಲ್ಪ ಮಾಡ್ತೀವಿ, ಮಾಡಲ್ಲ ಅಂತ ಹೇಳಲ್ಲ. ಆದರೆ ಅಲ್ಲೋದ್ರೆ ಎಲ್ಲರ ಜೊತೆಗೆ ನಾವು ಇನ್ನೂ ಜಾಸ್ತಿ ಎಕ್ಸಸೈಸ್ಗಳನ್ನ ನಾವು ಮಾಡ್ಬೋದು. ಮನೆಯಲ್ಲಿ ಅಂದರೆ ಒಂದು 8ರಿಂದ 10 ಎಕ್ಸಸೈಸ್ ಅಮ್ಮಮ್ಮ ಅಂದರೆ ಮಾಡ್ಬೋದು ಅಷ್ಟೇ. ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಮನೆಯಲ್ಲಿ. ಇವತ್ತು ಬೇರೆ ಮ್ಯಾಮ್ ಬಂದಿದ್ದರು, ಡ್ಯಾನ್ಸ್ ಎಲ್ಲ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಯಾವಾಗಲೂ ಇರೋದು ಇದ್ದೇ ಇರುತ್ತೆ. ಮನೆಯಲ್ಲಿದ್ದರೂ ಯಾವ ಥರ ಎಲ್ಲ ಬ್ಯುಸಿ ಮಾಡ್ಕೋಬೋದು, ನಮ್ಮನ್ನು ನಾವು ಎಷ್ಟು ಆ್ಯಕ್ಟಿವಾಗಿ ನಾವಿರ್ಬೋದು ಅಂತ ನಾನು ಕಂಡ್ಕೊಂಡಿದ್ದೀನಿ. ನನಗೆ ಮನೇಲಿರೋದು ಇಷ್ಟ, ಹಾಗೆ ಹೊರಗಡೆ ವರ್ಕ್ ಮಾಡ್ಕೊಬಂದು ಮತ್ತು ಮನೇಲೂ ವರ್ಕ್ ಮಾಡೋದು ಇಷ್ಟನೇ. ಸದ್ಯಕ್ಕೆ ನಾನು ಏನಾದರೂ ಒಂದು ಬಿಸ್ನೆಸ್ ಮಾಡೋಣ ಅಂದ್ಕೊಂಡು ಇದ್ದೀನಿ. ಬಟ್ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ, ಬ್ಲ್ಯಾಂಕ್ ಆಗಿದ್ದೀನಿ ಸ್ವಲ್ಪ. ಅದಕ್ಕೆ ಸದ್ಯಕ್ಕೆ ಏನು ಬೇಡ ಅಂತ ಸುಮ್ಮನೆ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಒಂದು ವರ್ಕ್ ಮಾಡ್ತಾಯಿದ್ದೀನಿ, ಹೇಳ್ತೀನಿ ಸ್ವಲ್ಪ ದಿನದಲ್ಲೇ. ಹಾಗೆ ಸಾಯಂಕಾಲ ಅಡುಗೆಗೆ ಅಂತ ಸಾಯಂಕಾಲ ದೇವ್ರ ದೀಪನ ಹಚ್ಬಿಟ್ಟು ಸಾಯಂಕಾಲ ಇಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಎಲೆಕೋಸು ಇತ್ತು, ಅದನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೀರೆಕಾಯಿನೂ ಸಹ ಹೆಚ್ಚಿಟ್ಟಿದ್ದೀನಿ. ಯಾಕೆಂದರೆ ಈ ಥರ ಸೊಪ್ಪೆಲ್ಲ ಹಾಕಿ ಮಾಡೋ ಬೋಂಡನ ನಾನು ಚಿಕ್ಕ ಮಗ ತಿನ್ನಲ್ಲ. ಯಾಕೆಂದರೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡಿರ್ತೀನಲ್ಲ, ಖಾರ ಆಗುತ್ತೆ ಮಧ್ಯೆ ಅಂದ್ಬಿಟ್ಟು ಅವನು ಅಷ್ಟಾಗಿ ತಿನ್ನೋದಿಲ್ಲ. ಹಾಗೆ ಮನೆಯಲ್ಲಿ ಕಡಲೆ ಹಿಟ್ಟು ಸ್ವಲ್ಪ ಕಡಿಮೆ ಇತ್ತು. ಹಾಗೆ ನಾನು ಕಡಿಮೆ ಇದ್ರೂ ಪರವಾಗಿಲ್ಲ, ಅದರಲ್ಲೇ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಹೆಸರುಬೇಳೆ ಪಾಯಸ ಕೂಡ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅಮಾವಾಸ್ಯೆ ಅಲ್ವಾ, ಮೊನ್ನೆ ಮಂಗಳವಾರ ಸಂಕಷ್ಟರ ಚತುರ್ಥಿ ಬಂದಿತ್ತಲ್ಲ, ಅವತ್ತು ನಾನು ಬೆಲ್ಲದ ಆರತಿ ಎಲ್ಲ ಮಾಡಿದ್ದೆ ದೇವರಿಗೆ. ಹಾಗೆ ಅದು ಬೆಲ್ಲನ ನಾವು ಏನಾದ್ರು ಸ್ವೀಟ್ ಮಾಡಬೇಕಲ್ವ, ಹಾಗಾಗಿ ಇಲ್ಲಿ ಸ್ವೀಟ್ಗೋಸ್ಕರ ನಾನು ಇಲ್ಲಿ ಹೆಸರುಬೇಳೆ ಪಾಯಸ ಕೂಡ ಮಾಡ್ಕೊತಾ ಇದ್ದೀನಿ. ತುಂಬ ದಿನ ಆಗಿತ್ತು ಪಾಯಸ ಮಾಡಿ ಮನೆಯಲ್ಲಿ. ಹಾಗೆ ನೀವು ನೋಡ್ಬೋದು ನನ್ನ ಬೋಂಡನ ಸ್ವಲ್ಪ ಬ್ಲ್ಯಾಕ್ ಆಗಿದೆ. ಅದೇನಕ್ಕೆ ಅಂತ ಹೇಳ್ತೀನಿ. ಕಡಲೆ ಹಿಟ್ಟು ಮನೆಯಲ್ಲಿ ಸ್ವಲ್ಪ ಇತ್ತು. ನೈಟ್ ಆಗಿತ್ತಲ್ಲ, ಮತ್ತು ಅಂಗಡಿಗೆ ಹೋಗೋಕ್ಕೆ ನನ್ನ ಮಗ ಯಾಕೋ ಬೇಜಾರು ಮಾಡ್ಕೊಂಡೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಲೆ ಹಿಟ್ಟು ಚೂರಿತ್ತು, ಅದಕ್ಕೆ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ರವೆ ಮತ್ತು ಸ್ವಲ್ಪ ರಾಗಿ ಹಿಟ್ಟು ಇಷ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಬೋಂಡನ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ, ಹೀರೆಕಾಯಿ ಬೋಂಡಕ್ಕೂ ಅಷ್ಟೇ ಸ್ವಲ್ಪ ರವೆ ಮತ್ತು ಅಕ್ಕಿ ಹಿಟ್ಟು, ಸ್ವಲ್ಪ ರಾಗಿ ಹಿಟ್ಟು ಇಷ್ಟನ್ನು ಕಲಿಸ್ಕೊಂಡಿದ್ದೆ. ಏನೇ ಆಗಲಿ ಒಂದೇ ಥರ ಬಜ್ಜಿ ಬೋಂಡ ಒಂದೇ ಥರ ಹಿಟ್ಟಲ್ಲಿ ಮಾಡ್ತಾಯಿರ್ತೀವಿ ಯಾವಾಗಲೂ. ಹಾಗೆ ಕಡಲೆ ಹಿಟ್ಟು ಸ್ವಲ್ಪ ಹೊಟ್ಟೆ ಉಬ್ಬರಕ್ಕೆ ಆ ಥರ ಎಲ್ಲ ಬರುತ್ತೆ ನೈಟ್ ಬಜ್ಜಿ ಮಾಡಿಕೊಂಡ್ರೆ. ಹಾಗೆ ಸ್ವಲ್ಪ ಹೆಸರುಬೇಳೆ ಅಕ್ಕಿ ಕೂಗಿಸಿದ್ದು ಸ್ವಲ್ಪ ಜಾಸ್ತಿ ಇತ್ತು, ಅದನ್ನು ನಾನು ಸ್ವಲ್ಪ ಖಾರ ಪೊಂಗಲು ಕೂಡ ಇಲ್ಲಿ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಏನಾದರೂ ಸ್ವಲ್ಪ ಉಳಿದ್ರೆ ಹಂಗಂಗೆ ಮ್ಯಾನೇಜ್ ಮಾಡಿಬಿಡ್ತೀನಿ ನಾನು, ಅದನ್ನು ಉಳಿಬಾರ್ದು. ಅದಕ್ಕೋಸ್ಕರ ಇದು ನೆಕ್ಸ್ಟ್ ಡೇ ಸ್ಯಾಟರ್ಡೆ ಮಾರ್ನಿಂಗು ಎಳ್ಬತ್ತಿ ಹಚ್ಚೋಣ ಅಂದ್ಬಿಟ್ಟು ಶನಿಮಾದಮ್ಮನ ದೇವಸ್ಥಾನಕ್ಕೆ ಬಂದಿದ್ದೆ.
ಗುರುವಾರ ಸಾಯಿಬಾಬಾ ದೇವಸ್ಥಾನ, ಶುಕ್ರವಾರ ಬನಶಂಕರಮ್ಮನ ದೇವಸ್ಥಾನ ಆಗಲಿ, ಶನಿವಾರ ಶನಿಮಾತ್ಮನ ದೇವಸ್ಥಾನ, ಈ 3 ದೇವಸ್ಥಾನಕ್ಕೂ ನಾನು ಹೋಗ್ತಾನೆ ಇರ್ತೀನಿ. ಅದಕ್ಕೆ ನನಗೆ ನಾನು ವ್ಲಾಗಲ್ಲಿ ಬರೀ ದೇವಸ್ಥಾನಕ್ಕೆ ಹೋಗೋದೇ ತೋರಿಸ್ತಿರ್ತೀನಿ ಅಂತಲೂ ಅನ್ನಿಸ್ಬೋದು. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಬೇಡಿ. ನಾನು ನಮ್ಮ ಒಂದು ಡೈಲಿ ರೂಟೀನ್ ಏನಿರುತ್ತೆ ಅದನ್ನು ಮಾತ್ರ ತೋರ್ಸೋಕ್ಕಾಗುತ್ತೆ. ನಾನು ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಶಾಪಿಂಗ್ ಮಾಡೋಕ್ಕಾಗಲಿ ಅಥವಾ ಇನ್ನೊಂದಾಗಲಿ ಟ್ರಾವೆಲ್ ಮಾಡೋದಾಗಲಿ ಮಾಡೋಕ್ಕಾಗೋದಿಲ್ಲ. ಹಾಗೆ ಶನಿವಾರ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ ಏನು ಮಾಡಲ್ಲ. ಮಕ್ಕಳಿಗೆ ಮತ್ತು ಹಸ್ಬೆಂಡಿಗೆ ಇಲ್ಲಿ ಅವಲಕ್ಕಿ ಉಸ್ಲಿನ ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಹಾಗೆ ಪಲಾವ್ ಕೂಡ ಮಾಡೋಣ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಬರೀ ಒಂದು ಗ್ಲಾಸ್ ಕಾಫಿ ಮಾತ್ರ ಕುಡ್ದಿದ್ದು ಇವತ್ತು. ಡಿಟಾಕ್ಸ್ ಏನೂ ಮಾಡಿರಲಿಲ್ಲ, ಕಾಫಿನೇ ಮಾಡಿಕೊಂಡು ಕುಡಿದೆ ಸ್ಟ್ರಾಂಗಾಗಿ ಅಷ್ಟೇ. ಹಾಗೆ ಮಕ್ಕಳಿಗೋಸ್ಕರ ಎಲ್ಲನೂ ಬಿಸಿ ಬಿಸಿ ಅವಲಕ್ಕಿ ಕೂಡ ನಂದು ರೆಡಿ ಆಯಿತು. ತುಂಬ ಚೆನ್ನಾಗಿತ್ತು, ಬಿಸಿ ಬಿಸಿದೇ ಮಾಡಿಕೊಟ್ಟೆ. ಅಪರೂಪಕ್ಕೊಂದಿನ ಮಾಡಿದ್ರೆ ತಿಂತಾರೆ. ಇದು ಮಧ್ಯಾಹ್ನ ಲಂಚ್ಗೋಸ್ಕರ ನಾನಿಲ್ಲಿ ಬಿಸಿ ಬಿಸಿಯಾಗಿ ಪಲಾವ್ನ ಮಾಡಿದ್ದೆ. ಹಾಗೆ ಜೊತೆಗೆ ಮೊಸರು ಬಜ್ಜಿ, ಹಾಗೆ ಮೊಳಕೆ ಹೆಸರು ಕಾಳಿನ ಸಲಾಡ್ ಕೂಡ ಮಾಡಿದೆ. ರಜದಲ್ಲಿ ನಾನು ಕಂಪಲ್ಸರಿಯಾಗಿ ಸಲಾಡ್ಗಳು ಮಾಡೇ ಮಾಡ್ತೀನಿ, ಏಕೆಂದರೆ ಮಕ್ಕಳು ಮನೆಯಲ್ಲಿ ಸಿಗ್ತಾರೆ ಅಂದ್ಬಿಟ್ಟು. ಹಾಗೆ ಇವತ್ತಿನ ವ್ಲಾಗ್ ಕೂಡ ನಂದು ಮುಗಿತಾ ಬಂತು. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗು ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.